ರಾಮಮೂರ್ತಿ ಎನ್ನುವ ವ್ಯಕ್ತಿ ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮಿ. ಐಟಿ ಕಂಪನಿ, ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ಅವನ ಕೈಯಲ್ಲಿ ಎಲ್ಲವೂ ಚಿನ್ನವಾಗುತ್ತಿದ್ದವು. ಜನರು ಅವನನ್ನು ಸಕ್ಸೆಸ್ ಕಿಂಗ್ ಎಂದು ಕರೆಯುತ್ತಿದ್ದರು. ಕೋಟಿ ಕೋಟಿ ರೂಪಾಯಿಗಳ ಆಸ್ತಿ, ಲಕ್ಸುರಿ ಕಾರುಗಳು, ಮಹಲಿನಂತಹ ಮನೆ, ಅವನ ಜೀವನಕ್ಕೆ ಏನೂ ಕೊರತೆಯಿರಲಿಲ್ಲ. ಆದರೆ ಅವನಿಗೆ ಒಂದು ದೌರ್ಬಲ್ಯ ಇತ್ತು, ಅತಿಯಾದ ಆತ್ಮವಿಶ್ವಾಸ. ನಾನು ಮಾಡುವ ಕೆಲಸ ತಪ್ಪಾಗುವುದೇ ಇಲ್ಲ ಎಂಬ ಅಹಂಕಾರ ಅವನೊಳಗೆ ಬೆಳೆದಿತ್ತು. ಸ್ನೇಹಿತರು, ಕುಟುಂಬದವರು ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸುವು ಎಂದು ಸಲಹೆ ನೀಡಿದರೂ ಅವನು ಕೇಳಲಿಲ್ಲ. ಒಂದು ದಿನ ದೊಡ್ಡ ಅವಕಾಶ ಬಂದಂತೆ ಕಂಡಿತು. ವಿದೇಶಿ ಕಂಪನಿಯೊಂದಿಗೆ ಜಂಟಿ ಯೋಜನೆ. ಇದು ನನ್ನ ಜೀವನದ ದೊಡ್ಡ ಡೀಲ್ ಎಂದು ರಾಮಮೂರ್ತಿ ಎಲ್ಲ ಆಸ್ತಿಯನ್ನು ಅದರಲ್ಲಿ ಹೂಡಿಕೆ ಮಾಡಿಬಿಟ್ಟ. ಬ್ಯಾಂಕ್ ಸಾಲ, ವೈಯಕ್ತಿಕ ಆಸ್ತಿ ಎಲ್ಲವನ್ನೂ ಬಳಸಿಕೊಂಡು ಹೂಡಿಕೆ ಮಾಡಿದ. ಕೆಲವೇ ತಿಂಗಳಲ್ಲಿ ಲಾಭ ಲಕ್ಷಾಂತರ ಬರುತ್ತದೆ ಎಂದು ಅವನು ಕನಸು ಕಂಡ. ಆದರೆ ದುರಾದೃಷ್ಟವಶಾತ್ ಆ ಕಂಪನಿ ಮೋಸಗಾರರದ್ದಾಗಿತ್ತು. ಕೆಲವು ತಿಂಗಳ ನಂತರ ಕಂಪನಿ ಏಕಾಏಕಿ ಮುಚ್ಚಿತು. ಎಲ್ಲ ಹಣವೂ ಕಳೆದುಹೋಯಿತು. ಬ್ಯಾಂಕ್ಗಳು ಸಾಲ ತೀರಿಸಲು ಒತ್ತಡ ಹಾಕಿದವು. ಹೂಡಿಕೆದಾರರು ಅವನ ಮೇಲೆ ಪ್ರಕರಣ ಹಾಕಿದರು. ಒಂದೇ ದಿನದಲ್ಲಿ ರಾಮಮೂರ್ತಿಯ ಜೀವನ ಉಲ್ಟಾ ಆಯಿತು. ಅವನ ಮನೆ ಹರಾಜಿಗೆ ಬಂತು. ಕಾರುಗಳು ಕಸಿದುಕೊಳ್ಳಲಾಯಿತು. ಅವನ ಕಂಪನಿಯು ಮುಚ್ಚಲ್ಪಟ್ಟಿತು. ಅವನಿಗೆ ನಂಬಿಕೆ ಇಟ್ಟವರು ದೂರ ಸರಿದರು. ಫೋನ್ಗಳು ನಿಲ್ಲಲಿಲ್ಲ, ಆದರೆ ಈಗ ಅವು ಸ್ನೇಹಿತರ ಕರೆಗಳಲ್ಲ, ಸಾಲದಾರರ ಬೆದರಿಕೆಗಳು. ಹೆಂಡತಿ ಮತ್ತು ಮಕ್ಕಳು ಈ ಆಘಾತವನ್ನು ತಡೆಯಲಾಗದೆ ಅವನಿಂದ ದೂರವಿದರು. ರಾಮಮೂರ್ತಿ ಒಬ್ಬನೇ ಉಳಿದ. ಒಂದು ಬೆಳಗ್ಗೆ ಅವನು ತನ್ನ ಮನೆ ಮುಂದೆ ನಿಂತಿದ್ದನು. ಆದರೆ ಅದು ಅವನ ಮನೆ ಅಲ್ಲ, ಬ್ಯಾಂಕ್ ಕಬಳಿಸಿದ ಆಸ್ತಿ. ಅವನಿಗೆ ಉಳಿದಿದ್ದು ಒಂದು ಚಿಕ್ಕ ಬ್ಯಾಗ್ ಮಾತ್ರ. ಅವನು ರಸ್ತೆ ಮೇಲೆ ನಡೆದು ಹೋಗುತ್ತಿದ್ದನು. ಜನರು ಅವನನ್ನು ಗುರುತಿಸಿದರೂ ಯಾರೂ ಮಾತನಾಡಲಿಲ್ಲ. ನಿನ್ನೆವರೆಗೂ ನಾನು ಕೋಟ್ಯಾಧಿಪತಿ, ಇಂದು ನಾನು ರೋಡ್ಪತಿ ಎಂದು ಅವನು ತನ್ನೊಳಗೆ ಯೋಚಿಸಿದ. ಆ ದಿನ ಅವನು ಹೊಟ್ಟೆಬಾಕಿಯಾಗಿದ್ದ. ಹೋಟೆಲ್ಗೆ ಹೋಗಲು ಹಣ ಇರಲಿಲ್ಲ. ರಸ್ತೆ ಬದಿಯಲ್ಲಿ ಇದ್ದ ಚಿಕ್ಕ ಟೀ ಅಂಗಡಿಯಲ್ಲಿ ಕೆಲಸ ಕೇಳಿದ. ಅಂಗಡಿಯ ಮಾಲೀಕ ಅವನನ್ನು ಅನುಮಾನದಿಂದ ನೋಡಿದರೂ ಅವನ ಪರಿಸ್ಥಿತಿ ನೋಡಿ ಒಂದು ಅವಕಾಶ ಕೊಟ್ಟ. ಚಹಾ ಕೊಡು, ಗ್ಲಾಸ್ ತೊಳೆಯು ಎಂದು ಕೆಲಸ ನೀಡಿದ. ರಾಮಮೂರ್ತಿ ಮೊದಲ ದಿನ ಕೆಲಸ ಮಾಡುತ್ತಿದ್ದಾಗ ಅವನ ಮನಸ್ಸು ತುಂಬಾ ನೋವಿನಿಂದ ತುಂಬಿತ್ತು. ನಾನು ಯಾವ ಮಟ್ಟಕ್ಕೆ ಬಿದ್ದೆ ಎಂದು ಆತ್ಮಪರಿಶೀಲನೆ ಮಾಡಿದ. ಆದರೆ ನಿಧಾನವಾಗಿ ಅವನು ಅರಿತುಕೊಂಡ, ಈ ಸ್ಥಿತಿ ತನ್ನ ಅಹಂಕಾರ ಮತ್ತು ತಪ್ಪು ನಿರ್ಧಾರಗಳ ಫಲ. ಕೆಲವು ದಿನಗಳಲ್ಲಿ ಅವನು ತನ್ನ ಹಳೆಯ ಜೀವನವನ್ನು ನೆನಪಿಸಿಕೊಂಡರೂ ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿದ. ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಜನರೊಂದಿಗೆ ಮಾತನಾಡುತ್ತಾ, ಅವರ ಕಥೆಗಳನ್ನು ಕೇಳುತ್ತಾ ಜೀವನದ ನಿಜವಾದ ಅರ್ಥವನ್ನು ತಿಳಿದುಕೊಂಡ. ಒಂದು ದಿನ ಅವನಿಗೆ ಹಳೆಯ ಸ್ನೇಹಿತನೊಬ್ಬ ಸಿಕ್ಕ. ನೀನು ಈ ಸ್ಥಿತಿಗೆ ಬಂದರೂ ಇನ್ನೂ ಹೋರಾಡಬಹುದು ಎಂದು ಪ್ರೋತ್ಸಾಹ ನೀಡಿದ. ಆ ಮಾತು ರಾಮಮೂರ್ತಿಗೆ ಹೊಸ ಶಕ್ತಿ ನೀಡಿತು. ಅವನು ತನ್ನ ಹಳೆಯ ಅನುಭವವನ್ನು ಬಳಸಿ ಚಿಕ್ಕ ಮಟ್ಟದಲ್ಲಿ ಹೊಸ ವ್ಯವಹಾರ ಆರಂಭಿಸಲು ನಿರ್ಧರಿಸಿದ. ಚಹಾ ಅಂಗಡಿಯಲ್ಲಿ ಉಳಿಸಿದ ಸ್ವಲ್ಪ ಹಣ, ಸ್ನೇಹಿತನ ಸಹಾಯ, ಇವೆಲ್ಲವನ್ನೂ ಸೇರಿಸಿ ಸಣ್ಣ ಸ್ಟಾರ್ಟ್ಅಪ್ ಆರಂಭಿಸಿದ. ಈ ಬಾರಿ ಅವನು ಜಾಗ್ರತೆಯಿಂದ ನಡೆದುಕೊಂಡ. ಯಾವುದೇ ನಿರ್ಧಾರಕ್ಕೂ ಮುನ್ನ ಸಾಕಷ್ಟು ವಿಚಾರಣೆ ಮಾಡಿದ. ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿದ. ಅಹಂಕಾರವನ್ನು ಬಿಟ್ಟು ಸಹಕಾರವನ್ನು ಸ್ವೀಕರಿಸಿದ. ವರ್ಷಗಳು ಕಳೆದವು. ನಿಧಾನವಾಗಿ ಅವನ ವ್ಯವಹಾರ ಬೆಳೆಯತೊಡಗಿತು. ಮತ್ತೆ ಹಣ, ಗೌರವ, ಆಲ್ ಕೇಮ್ ಬ್ಯಾಕ್. ಆದರೆ ಈ ಬಾರಿ ರಾಮಮೂರ್ತಿ ಬೇರೆಯವನಾಗಿದ್ದ. ಅವನು ತನ್ನ ಅನುಭವದಿಂದ ಒಂದು ಪಾಠ ಕಲಿತ. ಸಂಪತ್ತು ಯಾವಾಗ ಬೇಕಾದರೂ ಕಳೆದುಹೋಗಬಹುದು, ಆದರೆ ಮನಸ್ಸಿನ ಧೈರ್ಯ ಮತ್ತು ಅನುಭವ ಇದ್ದರೆ ಮತ್ತೆ ಏಳಬಹುದು. ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಿಂದ ರೋಡ್ಪತಿಯನಾದ ರಾಮಮೂರ್ತಿ ತನ್ನ ಪರಿಶ್ರಮದಿಂದ ಮತ್ತೆ ಬದುಕು ಕಟ್ಟಿಕೊಂಡ. ಅವನ ಕತೆ ಎಲ್ಲರಿಗೂ ಒಂದು ಪಾಠ. ಅಹಂಕಾರ ನಮ್ಮನ್ನು ಕೆಡಿಸುತ್ತದೆ, ಆದರೆ ಧೈರ್ಯ ಮತ್ತು ಜ್ಞಾನ ನಮ್ಮನ್ನು ಉಳಿಸುತ್ತದೆ.